ಈಗ ನೋಡಿ, ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಅಮಿತ್ ಶಾ ಒಬ್ಬ ಗುಂಡ ರೌಡಿ ಅಂದ್ಬಿಟ್ರು. ಹನೂರಿನಲ್ಲಿ ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡುವಾಗ ಅವ್ರು ಹೇಳ್ತಾರೆ, ಕೇಂದ್ರ ಸಚಿವ ಅಮಿತ್ ಶಾ ಅವರು ಗುಂಡಾಗಿರಿ ಅಂತ. ಗುಜರಾತ್ನಲ್ಲಿ ನರಮೇಧ ಮಾಡಿದವರು ಯಾರು, ಅಂಥವರನ್ನು ಮೋದಿ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾರೆ. ಇದು ಸ್ವಲ್ಪ ಬೆಟ್ರ್ ಇದೆ. ಇಷ್ಟು ದಿವಸ ಮೋದಿನೇ ನರಮೇಧ ಮಾಡಿದ್ರು ಅಂತಿದ್ರು, ಈಗ ನರಮೇಧ ಮಾಡಿರುವ ಅಮಿತ್ ಶಾನ್ ಮೋದಿ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾರೆ ಅಂತ. ಸಂವಿಧಾನ ಬದಲಾವಣೆ ಇವರ ಹಿಡನ್ ಅಜೆಂಡಾ. 400 ಸ್ಥಾನ ಬಂದರೆ ಇವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ. ಇನ್ನು ಚೆನ್ನಾರೆಡ್ಡಿ ಪಾಟೀಲ್, ಯಾದಗಿರಿ MLA ಅವರು, ಎಲ್ಲರೂ ಮೋದಿ ಮೋದಿ ಅಂತಾರೆ, ಮೋದಿ ದೇಶ ಉಳಿಸ್ತಾನೆ ಅಂತಾರೆ. ನಾವು ನೀವು ಯೋಧರು ಇದ್ದರೆ ದೇಶ ಉಳಿಯುತ್ತೆ, ಮೋದಿ ಒಬ್ಬರೇ ಇದ್ದರೆ ಢಣ್ ಢಣ್ ಅಂತ ಹೊಡೆದು ಸಾಯಿಸ್ತಾರೆ. ನಿಮ್ಮ ಕೈಯಲ್ಲಿ ಸರ್ಕಾರ ಕೊಟ್ಟರೆ ದೇಶ ಉಳಿಸ್ತೀರಿ ಅಂದರು. ಕೇಳಿಸ್ಕೊಳ್ಳಿ. ಗುಜರಾತ್ನಲ್ಲಿ ಕೊಲೆ ಆಪಾತಿ ಕೊಲೆ ಆಪಾತಿ ಕೂಡ ಗಡಿಪಾರ್ ಕೂಡ ಅಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವರು ಅವರು ಸುಪ್ರೀಂ ಕೋರ್ಟ್ ಅಲ್ಪಸಂಖ್ಯಾತರು ನರಮೇಧ ಮಾಡಿದಂಥ ಒಂದು ದೊಡ್ಡ ಆರೋಪನೆ ಅವರಲ್ಲಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡುವಂಥದ್ದು, ಕಪ್ಪು ಹಣ ಹಾಕ್ತೀವಿ, ಪ್ರತಿಯೊಬ್ಬರ ಅಕೌಂಟ್ 15 ಲಕ್ಷ ಹಾಕ್ತೀವಿ, ಆದರೂ ಕೂಡ 10 ವರ್ಷ ಇನ್ನೊಂದು ಭರವಸೆ ಕೊಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.